Hello everyone, welcome back to another session of LaExcellence Bengaluru presents current issue of the day. So, ಇವತ್ತಿನ ಎಪಿಸೋಡ್ ಅಲ್ಲಿ we look into a very important topic of United States electoral system. ಸರಿನಾ? ಯಾಕೆ ಅಂತ ಗೊತ್ತಿದೆ. ಸೊ ಇನ್ ದಿಸ್ ವಿಡಿಯೋ ಅಲ್ಲಿ ನ್ಯೂಸ್ ಅಲ್ಲಿ ಹಾಕಿದೆ US ಅಲ್ಲಿ ಎಲೆಕ್ಷನ್ ಯಾವ ಥರ ನಡೆಯುತ್ತೆ, ಅಲ್ಲಿ ಎಲೆಕ್ಟ್ರಲ್ ಸಿಸ್ಟಮ್ ಯಾವ ಥರ ಇದೆ, ಜೊತೆಗೆ ದೆನ್ ವಿಲ್ ಟ್ರೈ ಟು ಡೂ ಅ ಕಂಪ್ಯಾರಿಸನ್ ವಿತ್ ಇಂಡಿಯಾ. ಸರಿನಾ? ಸೊ ಸಿಲೆಬಸ್ಸಲ್ಲಿ ಇಟ್ ಕಮ್ಸ್ ಅಂಡರ್ GS2 ಪೊಲಿಟಿ ಆ್ಯಂಡ್ ಗವರ್ನೆನ್ಸ್, ಅದರಲ್ಲೂ ಕೂಡ ಕಂಪ್ಯಾರಿಸನ್ ಆಫ್ ಡಿಫ್ರೆಂಟ್ ಪೊಲಿಟಿ ವಿತ್ ಇಂಡಿಯಾ ಅಂತ ಬರುತ್ತೆ, ಆ ಟಾಪಿಕಲ್ಲಿ ಬರುತ್ತೆ. ಸೊ ಕಂಟೆಕ್ಸಲ್ಲಿ ಅಂತಂದರೆ ಇವಾಗ US ಜನರಲ್ ಎಲೆಕ್ಷನ್ ಡೇಟ್ ಸ್ಟಾರ್ಟ್ ಆಗಿದೆ. ಸೊ ಅದರಲ್ಲಿ ಪ್ರೆಸಿಡೆನ್ಸಿಯಲ್ ಕ್ಯಾಂಡಿಡೇಟ್ ಆಗಿ ಯಾರಿದ್ದಾರೆ ಅಂತಂದರೆ ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪಾರ್ಟಿ, ಕಮಲಾ ಹ್ಯಾರಿಸ್ ಅವರು ಡೆಮೊಕ್ರೆಟಿಕ್ ಪಾರ್ಟಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಟ್ ಈಸ್ ಆನ್ ನ್ಯೂಸಲ್ಲಿದೆ. ಸರಿನಾ? UPSCಯಲ್ಲಿ ಇನ್ನೊಂದು ಯಾವ ಥರ ಹ್ಯಾಬಿಟ್ ಅಂದರೆ ಈ ಥರ ನ್ಯೂಸಲ್ಲಿರುವಂಥ ಎಲೆಕ್ಟ್ರಲ್ ಸಿಸ್ಟಮ್ ಅಥವಾ ಎಲೆಕ್ಷನ್ ಸಿಸ್ಟಮ್ ಆಗಲಿ ಅದನ್ನ ಎಸ್ಪೆಷಲಿ ಮೇನ್ಸಲ್ಲಿ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಮೇನ್ಸಲ್ಲಿ ಕಂಪ್ಯಾರಿಸನ್ ವಿತ್ USA ಆರ್ ಇಂಡಿಯಾ ಆಗಲಿ, ಇಲ್ಲಾಂತಂದರೆ ಎಕ್ಸ್ಪ್ಲೇನ್ ಅಬೌಟ್ ದ ಎಲೆಕ್ಟ್ರಲ್ ಸಿಸ್ಟಮ್ ಆಫ್ USA ಆಗಲಿ ಡೈರೆಕ್ಟಾಗಿ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ನೀವು ಕಂಪ್ಲೀಟಾಗಿ ಡೆಪ್ತಲ್ಲಿ ಹೋಗಿ ಅವ್ರು ಯುನೈಟೆಡ್ ನೇಷನ್ಸ್ ಅವ್ರ ಪೊಲಿಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನೋ ಹೌ ದ ಎಲೆಕ್ಷನ್ ಪ್ರೊಸೆಸ್ ಹ್ಯಾಪನ್ಸ್. ಸರಿನಾ? ಸೊ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ USA ಪ್ರೆಸಿಡೆನ್ಷಿಯಲ್ ಎಲೆಕ್ಷನಲ್ಲಿ ಸಿಂಪಲ್ಲಾಗಿ ಅಂತಂದರೆ ಓಕೆ, ಸೊ ಅಲ್ಲಿ ಏನಂತಂದರೆ ಎವ್ರಿ 4 years ಒಂದ್ಸರಿ ಎಲೆಕ್ಷನ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ 5 years ಒಂದ್ಸರಿ ಜನರಲ್ ಎಲೆಕ್ಷನ್ ಆಗುತ್ತೆ. ಅಲ್ಲಿ ಎವ್ರಿ ಒನ್ಸ್ ಇನ್ 4 years ಎಸ್ಪೆಷಲಿ ಅವ್ರದ್ದು ಡೇಟ್ ಇರುತ್ತೆ ಫಿಕ್ಸ್ಡ್ ಆಗಿ. ಫಸ್ಟ್ ಟ್ಯೂಸ್ಡೇ ಆಫ್ ನವಂಬರಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಸರಿನಾ? ಅದಕ್ಕೆ ಇವಾಗ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಎಲಿಜಿಬಿಲಿಟಿ ರಿಕ್ವೈರ್ಮೆಂಟ್ಸ್ ಅಂದರೆ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಗೆ ರಿಕ್ವೈರ್ಮೆಂಟ್ಸ್ ಏನಂತಂದರೆ ಯು ಶುಡ್ ಬಿ ಎ ನ್ಯಾಚುರಲ್ ಬಾರ್ನ್ US citizen at least 35 years old and have resided with the United States for 14 years. ಓಕೆನಾ? ಈ ಶುಡ್ ಬಿ ನ್ಯಾಚುರಲ್ ಬಾರ್ನ್ ಇನ್ ಯುನೈಟೆಡ್ ಸ್ಟೇಟ್ಸ್ ಇರಬೇಕು. ಅದ್ರ ಜೊತೆಗೆ ದೇ ಮಸ್ಟ್ ರಿಜಿಸ್ಟರ್ ವಿತ್ ದ ಫೆಡರಲ್ ಎಲೆಕ್ಷನ್ ಕಮಿಷನ್ ಇಫ್ ದೇ ರೇಸ್ ಆರ್ ಸ್ಪೆಂಡ್ ಓವರ್ $5,000. ಸರಿನಾ? ಕ್ಯಾಂಪೇನಲ್ಲಿ ಏನಾದರೂ $5,000 ಜಾಸ್ತಿ ಸ್ಪೆಂಡ್ ಮಾಡಿದಂದರೆ ಅವ್ರು ಅದಕ್ಕೋಸ್ಕರ ಫೆಡರಲ್ ಎಲೆಕ್ಷನ್ ಕಮಿಷನ್ ಇರುತ್ತಲ್ಲ, ನಮ್ದಂಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇರುತ್ತಲ್ಲ, ಅಲ್ಲಿ ಎಲೆಕ್ಷನ್ನ ನಡೆಸ್ತಾರೆ ಯಾರು ಅಂತಂದರೆ ಫೆಡರಲ್ ಎಲೆಕ್ಷನ್ ಕಮಿಷನ್ ಅಂತ. ಓಕೆ, ಅವರು ಎಲೆಕ್ಷನ್ ಫ್ರೀ ಆ್ಯಂಡ್ ಫೇರ್ ಮ್ಯಾನರಲ್ಲಿ ನಡೆಸೋದಕ್ಕೋಸ್ಕರ ಇರುವಂಥ ಒಂದು ಬಾಡಿ, ಅವ್ರ ಹತ್ರ ರಿಜಿಸ್ಟರ್ ಮಾಡಿಸ್ಬೇಕಾಗಿ. ಜೊತೆಗೆ ಪ್ರೈಮರೀಸ್ ಆ್ಯಂಡ್ ಕಾಕಸಸ್ ಅಂತ ಇರ್ತಾರೆ, 2 ಥರ ಇರ್ತಾರೆ ಅದರಲ್ಲಿ. ಸೊ ಒನ್ಸ್ ದ ಕ್ಯಾಂಡಿಡೇಟ್ ಈಸ್ ಅನೌನ್ಸಸ್ ದರ್ ಇಂಟೆನ್ಷನ್ ಟು ರನ್ ಫಾರ್ ದ ಪೋಸ್ಟ್ ಆಫ್ ಪ್ರೆಸಿಡೆಂಟ್. ಓಕೆನಾ? ಸೊ ಇದಕ್ಕಿಂತ ಮುಂಚೆ ಏನಂತಂದರೆ USA ಎಲೆಕ್ಷನ್ ನಡೆಯುವಾಗ ಆ್ಯಕ್ಚುಲಿ ಅದರಲ್ಲಿ 4 ಸ್ಟೆಪ್ ಇರುತ್ತೆ. ಓಕೆ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ. ಓಕೆ, ಸೊ ಫಸ್ಟ್ ಸ್ಟೇಜ್ ಏನಿರುತ್ತೆ ಅಂತಂದರೆ ಫಸ್ಟ್ ಸ್ಟೇಜಲ್ಲಿ ಏನಿರ್ತಂದರೆ ಇದರಲ್ಲಿ ಪ್ರೈಮರೀಸ್ ಆರ್ ಕಾಕಸಸ್ ಅಂತ ಇರುತ್ತೆ. ಓಕೆ, ಪ್ರೈಮರೀಸ್ ಆರ್ ಕಾಕಸಸ್ ಅಂತ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಯಾರ್ದೋ ಒಬ್ಬರು ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ನಾನು ಆಗ್ಬೇಕಂತ ರನ್ ಮಾಡೋಕ್ಕಂತ ಇಂಟೆನ್ಷನ್ ಅವರು ಡಿಕ್ಲೇರ್ ಮಾಡಿದ್ರು ಅಂತಂದರೆ ಒನ್ಸ್ ದ ಡಿಕ್ಲೇರ್ ದರ್ ಇಂಟೆನ್ಷನ್ ಟು ಪಾರ್ಟಿಸಿಪೇಟ್ ಇನ್ ದ ಪ್ರೈಮರಿ ಲೈಕ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಅಂತ ಹೇಳಿದಾಗ ಏನು ಮಾಡ್ತಾರೆ ಅಂದರೆ ಇಬ್ಬರು ಇರ್ತಾರೆ, ಒಂದು ಕಾಕಸ್ ಅಂತ ಮತ್ತು ಪ್ರೈಮರಿ ಅಂತ. ಆ ಕಾಕಸಲ್ಲಿ ಏನು ಮಾಡ್ತಾರೆ ಅಂದರೆ USA ನಮ್ಮ ಥರ ಮಲ್ಟಿ ಪಾರ್ಟಿ ಸಿಸ್ಟಮ್ ಇಲ್ಲ, ಅಲ್ಲಿ 2 ಪಾರ್ಟಿ ಸಿಸ್ಟಮ್ ಇದೆ, ರಿಪಬ್ಲಿಕ್ ಮತ್ತು ಡೆಮೊಕ್ರೆಟ್ ಅಂತ. ಸರಿನಾ? ಸೊ ಅವೆರಡು ಪಾರ್ಟಿಯಿಂದನೇ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಸ್ ಬರ್ಬೇಕಾ? ಸೊ ಒಂದು ಪಾರ್ಟಿಯಲ್ಲಿ ಒಬ್ಬರೇ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ, ಜಾಸ್ತಿ ಜನ ಕ್ಯಾಂಡಿಡೇಟ್ಸ್ ಇರ್ತಾರೆ. ಓಕೆ, ಜಾಸ್ತಿ ಜನಕ್ಕೆ ಪ್ರೆಸಿಡೆಂಟ್ ಆಗ್ಬೇಕಂತ ಆಸೆ ಇರುತ್ತೆ. ಸೊ ಅವಾಗ ಏನು ಮಾಡ್ತಾರೆ, ಜಾಸ್ತಿ ಜನ ಇದ್ದಾಗ ಒಂದು ಪಾರ್ಟಿಯಿಂದ ಒಬ್ಬರೇ ಕ್ಯಾಂಡಿಡೇಟ್ನ ನೀವು ಮುಂದೆ ಬರ್ಬೇಕಂತಂದರೆ ಅವ್ರ ಮಧ್ಯೆ ನೀವು ಚೂಸ್ ಮಾಡೋಕ್ಕಾಗುತ್ತೆ. ಓಕೆ, ಅದನ್ನ ಯಾರು ಚೂಸ್ ಮಾಡ್ತಾರೆ ಅಂದರೆ ವಿತಿನ್ ಪಾರ್ಟಿ ಮೆಂಬರ್ಸ್ ಚೂಸ್ ಮಾಡಬೇಕಲ್ಲ. ಅದರಲ್ಲಿ ಫಸ್ಟ್ ಏನು ಮಾಡ್ತಾರೆ, ಪಾರ್ಟಿ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ ಡಿಬೇಟ್ ಮಾಡಿ ಡಿಸ್ಕಸ್ ಮಾಡಿ ಬೆಸ್ಟ್ ಮೆಂಬರ್ಸ್ ಯಾರು ಇರ್ತಾರೆ ಅವ್ರ ಪಾರ್ಟಿಯಲ್ಲಿ ಅವ್ರನ್ನ ಚೂಸ್ ಮಾಡ್ತಾರೆ. ಓಕೆ, ಸೊ ಮುಂಚೆ ಏನಾಗಿತ್ತು ಅಂತಂದರೆ 2016 ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಎಲೆಕ್ಷನ್ಸಲ್ಲಿ ಏನಾಗಿತ್ತು ಅಂದರೆ ಇವ್ರ ಮಧ್ಯೆ ಯಾರಂತಂದರೆ ಹಿಲರಿ ಕ್ಲಿಂಟನ್ ಮತ್ತು ಡೊನಾಲ್ಡ್ ಟ್ರಂಪ್ ಅನ್ಸುತ್ತೆ. ಅವರು ರಿಪಬ್ಲಿಕನ್ ಪಾರ್ಟಿಯಲ್ಲಿ ಹೊರಡ್ಬೇಕಂತ ಇದ್ರು. ಅವರಿಬ್ಬರ ಮಧ್ಯೆ ಕೊನೆಗೆ ಏನಾಯ್ತು ಅಂತಂದರೆ ಡೊನಾಲ್ಡ್ ಟ್ರಂಪ್ನ ಗೆದ್ಕೊಂಬಂದ್ರು ಇದರಲ್ಲಿ. ಜೊತೆಗೆ 2020 ಎಲೆಕ್ಷನ್ ಆ ಟೈಮಲ್ಲಿ ಆದಾಗ ಏನಾಗಿತ್ತು ಅಂದರೆ ಹಿಲರಿ ಕ್ಲಿಂಟನ್ ಮತ್ತು ಇವಾಗ ಯಾರು ಜೋ ಬೈಡನ್ ಅವ್ರ ಮಧ್ಯೆ ಅನ್ಸುತ್ತೆ. ಓಕೆ, ಅವ್ರ ಮಧ್ಯೆ ಕಾಂಪಿಟೇಷನ್ ಇತ್ತು. ಕೊನೆಗೆ ಜೋ ಬೈಡನ್ ಗೆದ್ಕೊಂಬಂದರು. ಈ ಎಲೆಕ್ಷನಲ್ಲಿ ಕಮಲಾ ಹ್ಯಾರಿಸ್ ಮತ್ತು ಇನ್ನೊಬ್ಬರು ವಿವೇಕ್ ಅಂತ ಯಾರು ಇದ್ರು ಕರ್ನಾಟಕ ಲೈಕ್ ಇಂಡಿಯಾದವರು, ಅವ್ರ ಮಧ್ಯೆ ಕಾಂಪಿಟೇಷನ್ ಇತ್ತು. ಕೊನೆಗೆ ಏನಾಯಿತು, ವಿವೇಕ್ ಅವರು ಪಾರ್ಟಿಯಿಂದ ಸೋತರು, ಕಮಲಾ ಹ್ಯಾರಿಸ್ ಅವರು ಮುಂದೆ ಬಂದರು. ಓಕೆನಾ? ಸೊ ಆ ಪಾರ್ಟಿಯಲ್ಲಿ ಸೆಲೆಕ್ಟ್ ಮಾಡ್ಕೊತಾರೆ ಇನ್ನು ಸೀರೀಸ್ ಆಫ್ ಡಿಸ್ಕಷನ್ಸ್ ಆ್ಯಂಡ್ ವೋಟ್ಸ್. ಅದಾದಮೇಲೆ ಇನ್ನು ಪ್ರೈಮರಿಯಲ್ಲಿ ಏನು ಮಾಡ್ತಾರೆ ಅಂದರೆ ಆ ಪ್ರೈಮರಿ ಮೆಂಬರ್ಸಲ್ಲಿ ಅವ್ರು ವೋಟ್ ಮಾಡ್ತಾರೆ. ಓಕೆ, ಪಾರ್ಟಿ ಮೆಂಬರ್ಸ್ ಏನು ಮಾಡ್ತಾರೆ ಅಂದರೆ ದೇ ವೋಟ್ ಫಾರ್ ದ ಬೆಸ್ಟ್ ಕ್ಯಾಂಡಿಡೇಟ್ ದೇ ವಿಲ್ ರೆಪ್ರೆಸೆಂಟ್ ದೆಮ್ ಇನ್ ದ ಜನರಲ್ ಎಲೆಕ್ಷನ್ ಅಂತೇಳಿ.
ಓಕೆನಾ. ಸೊ ಇನಿಷಿಯಲಿ ಅಂತಂದರೆ 2 ಪಾರ್ಟಿ ಇರ್ತಾವಲ್ಲ, ಆ ಪಾರ್ಟಿಯಲ್ಲಿ ಪೀಪಲ್ ವಿತ್ ಸಿಮಿಲರ್ ಐಡಿಯಾಲಜಿ, ಸರಿನಾ, ಪೀಪಲ್ ವಿತ್ ಸಿಮಿಲರ್ ಐಡಿಯಾಸ್, ಪೀಪಲ್ ವಿತ್ ಸಿಮಿಲರ್ ಐಡಿಯಾಸ್ ಅವರೆಲ್ಲ ಏನು ಮಾಡ್ತಾರೆ, ಕೂಡ್ಕೊಂಡು ಒಂದು ಪಾರ್ಟಿಲಿ ಜಾಯ್ನ್ ಆಗಿರ್ತಾರೆ. ಓಕೆ, ದೇ ವಿಲ್ ಸಿ ರಿಪಬ್ಲಿಕನ್ ಹತ್ರ ನಮ್ಮ ಐಡಿಯಾಲಜಿ ಮ್ಯಾಚ್ ಆಗುತ್ತೆ ಅಂದರೆ ದೇ ವಿಲ್ ಗೋ ಟುವರ್ಡ್ಸ್ ರಿಪಬ್ಲಿಕನ್. ಡೆಮೋಕ್ರೆಟ್ ಹತ್ರ ನಮ್ಮ ಐಡಿಯಾಲಜಿ ಮ್ಯಾಚ್ ಆಗುತ್ತೆ ಅಂದರೆ ದೇ ವಿಲ್ ಗೋ ಟುವರ್ಡ್ಸ್ ಡೆಮೋಕ್ರೆಟಿಕ್. ಪ್ರೆಸೆಂಟಲ್ಲಿ ನಾರ್ಮಲ್ ಏನು ಮಾಡ್ತಾರೆ ಅಂದರೆ ರೈಟ್ ವಿಂಗ್ ಇರೋದು ರಿಪಬ್ಲಿಕನ್ ಅಂತ ಕನ್ಸಿಡರ್ ಮಾಡ್ತಾರೆ, ಟ್ರಂಪ್ ಅವ್ರು ಮಾಡ್ತಿರೋದು. ಲೆಫ್ಟ್ ವಿಂಗ್ ಅಂತಂದರೆ ಕಮಲಾ ಹ್ಯಾರಿಸ್ ಅವರು ಡೆಮೋಕ್ರೆಟಿಕ್ ಅಂತ ಕನ್ಸಿಡರ್ ಮಾಡ್ತಾರೆ. ಬಟ್ ಇಟ್ ಸ್ವೇ ಆಗ್ತಿರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಇದು ಫಸ್ಟ್ ಪಾರ್ಟ್ ಆಫ್ ದಿ ಎಲೆಕ್ಷನ್. ಓಕೆ, ಸೊ ಅದನ್ನೇ ಹೇಳ್ತಿದ್ದಾರೆ ಇದರಲ್ಲಿ. ಫಸ್ಟ್ ಪಾರ್ಟ್ ಆಫ್ ದಿ ಎಲೆಕ್ಷನ್ ಅಂತಂದರೆ ಪ್ರೈಮರಿ ಮತ್ತು ಕಾಕಸಸ್ಸಲ್ಲಿ ಡಿಸೈಡ್ ಮಾಡೋದು. ಪ್ರೈಮರೀಸ್ ಅಂತಂದರೆ ಸ್ಟೇಟ್ ರನ್ ಎಲೆಕ್ಷನ್ ಸಿಸ್ಟಮ್, ಸ್ಟೇಟ್ ರನ್ ಎಲೆಕ್ಷನ್ಸ್ ವೇರ್ ವೋಟರ್ಸ್ ಸೆಲೆಕ್ಟ್ ದೇರ್ ಪ್ರಿಫರೆಡ್ ಪಾರ್ಟಿ ಕ್ಯಾಂಡಿಡೇಟ್ಸ್ ಬೈ ಸೀಕ್ರೆಟ್ ಬ್ಯಾಲೆಟ್, ಸರಿನಾ. ಇದರಲ್ಲಿ ವೋಟಿಂಗ್ ಮಾಡ್ತಾರೆ. ಕಾಕಸಸ್ಸಲ್ಲಿ ಪಾರ್ಟಿ ರನ್ ಗ್ಯಾದರಿಂಗ್ಸ್ ವೇರ್ ವೋಟರ್ಸ್ ಡಿಸ್ಕಸ್ ಆ್ಯಂಡ್ ಚೂಸ್ ದರ್ ಕ್ಯಾಂಡಿಡೇಟ್ಸ್, ಸರಿನಾ. ಪಾರ್ಟಿಯಲ್ಲಿರುವಂಥ ಮೆಂಬರ್ಸ್ ಚೂಸ್ ಮಾಡೋದು. ಅದರಲ್ಲಿ ಕೂಡ 2 ಥರ ಇರುತ್ತೆ, ಒಂದು ಓಪನ್ ಅಂತಿರುತ್ತೆ, ಇನ್ನೊಂದು ಕ್ಲೋಸ್ಡ್ ಅಂತಿರುತ್ತೆ. ಓಪನಲ್ಲಿ ಆ ಪಾರ್ಟಿಯಲ್ಲಿ ಮೆಂಬರ್ ಇದ್ದಾರೋ ಎಲ್ಲೋ ಬಟ್ ಲೈಕ್ ಡಸಂಟ್ ಮ್ಯಾಟರ್, ಎಲ್ಲರೂ ಕೂಡ ಅದರಲ್ಲಿ ವೋಟ್ ಮಾಡ್ಬೋದು. ಕ್ಲೋಸ್ಡಲ್ಲಿ ಅಂತಂದರೆ ಓನ್ಲಿ ದೋಸ್ ಪೀಪಲ್ ಹೂ ಆರ್ ದ ಮೆಂಬರ್ಸ್ ಆಫ್ ದ ಪರ್ಟಿಕ್ಯುಲರ್ ಪಾರ್ಟಿ, ಅವರಷ್ಟೇ ವೋಟ್ ಮಾಡ್ತಾರೆ, ಸರಿನಾ. ದಿಸ್ ಇಸ್ ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಅಂತಂದರೆ ಹಲವಾರು ಕ್ಯಾಂಡಿಡೇಟ್ಸ್ ಇರ್ತಾರೆ US ಎಲೆಕ್ಷನ್ ಮಾಡೋಕ್ಕಂತ. ಆ ಹಲವಾರು ಕ್ಯಾಂಡಿಡೇಟ್ಸಲ್ಲಿ ಪ್ರತಿಯೊಂದು ಪಾರ್ಟಿಯಿಂದ ಜಾಸ್ತಿ ಕ್ಯಾಂಡಿಡೇಟ್ಸ್ ಇರ್ತಾರೆ. ಆ ಕ್ಯಾಂಡಿಡೇಟ್ಸಲ್ಲಿ ಮೋಸ್ಟ್ ಸೂಟೇಬಲ್, ಯಾರಿಗೆ ವಿನ್ನಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರನ್ನ ಚೂಸ್ ಮಾಡೋದು ಫಸ್ಟ್ ಸ್ಟೇಜ್, ಸರಿನಾ. ಆ ಫಸ್ಟ್ ಸ್ಟೇಜಲ್ಲಿ ಪ್ರೈಮರೀಸ್ ಮತ್ತು ಕಾಕಸಸ್ ಅಂತ ಇರುತ್ತೆ. ಪ್ರೈಮರೀಸಲ್ಲಿ ಡೈರೆಕ್ಟ್ ವೋಟಿಂಗ್ ಮಾಡ್ತಾರೆ. ಕಾಕಸಸ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಪಾರ್ಟಿ ಮೆಂಬರ್ಸ್ ಅಷ್ಟೇ ವೋಟಿಂಗ್ ಮಾಡೋದು, ಅಥವಾ ಪಾರ್ಟಿದಲ್ಲಿ ಇರುವಂಥವ್ರು ಡಿಸ್ಕಸ್ ಮಾಡೋದು, ಆ ಥರ ಇರುತ್ತೆ. 2 ಸ್ಟೆಪ್ ಇರುತ್ತೆ. ಇದು ಫಸ್ಟ್ ಸ್ಟೇಜ್ ಆಯಿತಾ. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ, ಸೆಕೆಂಡ್ ಸ್ಟೇಜಲ್ಲಿ ನ್ಯಾಷನಲ್ ಕನ್ವೆನ್ಷನ್ಸ್ ಅಂತ ಇರುತ್ತೆ. ಓಕೆ, ಸೊ ನ್ಯಾಷನಲ್ ಕನ್ವೆನ್ಷನ್ಸ್ ಅಂತಂದರೆ ಈ ಕನ್ವೆನ್ಷನ್ನ ಪ್ರತಿಯೊಂದು ಪಾರ್ಟಿಯವರು ಹೋಲ್ಡ್ ಮಾಡ್ತಾರೆ. ಓಕೆ, ಸೊ ಕನ್ವೆನ್ಷನ್ನ ಪ್ರತಿ ಪಾರ್ಟಿ ಹೋಲ್ಡ್ ಮಾಡುತ್ತೆ. ಈಚ್ ಪಾರ್ಟಿ ಹೋಲ್ಡ್ಸ್ ದ ನ್ಯಾಷನಲ್ ಕನ್ವೆನ್ಷನ್ ಟು ಸೆಲೆಕ್ಟ್ ದ ಫೈನಲ್ ಪ್ರೆಸಿಡೆನ್ಷಿಯಲ್ ನಾಮಿನಿ. ಕೊನೆಗೆ ನಮ್ಮ ಪಾರ್ಟಿಯಿಂದ ಯಾರು ಸೆಲೆಕ್ಟ್ ಮಾಡ್ತಾರೆ, ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಕನ್ವೆನ್ಷನ್ ಏನು ಮಾಡ್ತಾರೆ ಅಂದರೆ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಚೂಸಸ್ ದ ರನ್ನಿಂಗ್ ಮೇಟ್. ರನ್ನಿಂಗ್ ಮೇಟ್ ಅಂತಂದರೆ ನಾನು ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗ್ತಾ ಇದ್ದರೆ ನನಗೆ ವೈಸ್ ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಆಗಿ ನಮ್ಮ ಪಾರ್ಟಿಯಿಂದ ಯಾರು ಬರ್ತಾರೆ ಅವರಿಗೆ ರನ್ನಿಂಗ್ ಮೇಟ್ ಅಂತ ಕರೀತಾರೆ. ಓಕೆ, ಸೊ ಅವ್ರನ್ನೂ ಕೂಡ ಅದರಲ್ಲೇ ಚೂಸ್ ಮಾಡ್ತಾರೆ. ಓಕೆ, ಪ್ರೆಸಿಡೆಂಟ್ ನಾನು, ನನಗೆ ರನ್ನಿಂಗ್ ಮೇಟ್ ಅಥವಾ ಹೆಲ್ಪಿಂಗ್ ಹ್ಯಾಂಡ್ ಅಂತಾರೆ ವೈಸ್ ಪ್ರೆಸಿಡೆಂಟ್ ಇವರು ಅಂತ ಚೂಸ್ ಮಾಡ್ತಾರೆ ಕನ್ವೆನ್ಷನ್ಸಲ್ಲಿ. ಓಕೆ, ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ಸ್ ಕ್ಯಾಂಪೇನ್ ಥ್ರೂ ಔಟ್ ದ ಕಂಟ್ರಿ ಟು ವಿನ್ ದ ಸಪೋರ್ಟ್ ಆಫ್ ಜನರಲ್ ಎಲೆಕ್ಷನ್. ಓಕೆ, ಸರಿನಾ. ಆ ಎಲೆಕ್ಷನ್ನ ಇದು ಮಾಡೋಕ್ಕೋಸ್ಕರ ಸೊ ಫಸ್ಟ್ ಸ್ಟೇಜಲ್ಲಿ ಚೂಸ್ ಮಾಡ್ತಾರೆ. ಸೆಕೆಂಡ್ ಸ್ಟೇಜಲ್ಲಿ ಡೈರೆಕ್ಟ್ ವೋಟ್ ಮಾಡಿ ಅವ್ರನ್ನ ಪುಷ್ ಮಾಡ್ತಾರೆ. ಇವರೇ ನಮ್ಮ ಫೇಸ್ ಆಫ್ ಅವರ್ ಪಾರ್ಟಿ, ಇವರೇ ಪ್ರೆಸಿಡೆನ್ಷಿಯಲ್ ಎಲೆಕ್ಷನಿಗೆ ಅಂತ. ಇವಾಗ ಸದ್ಯಕ್ಕೆ ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ಇದ್ದಾರೆ. ಇದು ಸೆಕೆಂಡ್ ಸ್ಟೇಜ್. ಆ ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ, ಓಕೆ, ಅದೇ ಡೆಲಿಗೇಟ್ಸ್ ಏನು ಮಾಡ್ತಾರೆ ಅಂದರೆ ದೆ ಪ್ಲೆಡ್ಜ್ ದಟ್ ಹಿ ಈಸ್ ಗೋಯಿಂಗ್ ಟು ಬಿ ಅವರ್ ಕ್ಯಾಂಡಿಡೇಟ್ ಅಂತ. ಥರ್ಡ್ ಸ್ಟೇಜ್ ಏನಂತಂದರೆ ಜನರಲ್ ಎಲೆಕ್ಷನ್ ವೋಟಿಂಗ್ ಅಂತ ಕರೀತಾರೆ. ಆ ಜನರಲ್ ಎಲೆಕ್ಷನ್ ವೋಟಿಂಗ್ ಅಂತಂದರೆ ಥ್ರೂ ಔಟ್ ದ ಕಂಟ್ರಿ ವೋಟಿಂಗ್ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಎಸ್ಪೆಷಲಿ ಇಟ್ ಟೇಕ್ಸ್ ಇನ್ ದ ನವಂಬರ್ಲ್ಲೂ ಕೂಡ ಫಸ್ಟ್ ಟ್ಯೂಸ್ಡೇ ಹೇಳಿದ್ನಲ್ಲ ಆಗಲೇ, ಟ್ಯೂಸ್ಡೇದಲ್ಲಿ ವೋಟಿಂಗ್ ಆಗುತ್ತೆ. ನವಂಬರ್ ವಿತ್ ಆಲ್ ದ ಮೇಜರ್ ಪಾರ್ಟಿ ಕ್ಯಾಂಡಿಡೇಟ್ಸ್ ಆನ್ ದ ಬ್ಯಾಲೆಟ್. ಓಕೆ, ದೆನ್ ರಿಜಿಸ್ಟರ್ಡ್ ವೋಟರ್ಸ್ ಏನು ಮಾಡ್ತಾರೆ, ಕ್ಯಾನ್ ವೋಟ್ ಫಾರ್ ಎನಿ ಕ್ಯಾಂಡಿಡೇಟ್ ರಿಗಾರ್ಡ್ಲೆಸ್ ಆಫ್ ದ ಪ್ರೈಮರಿ ಪಾರ್ಟಿಸಿಪೇಷನ್ ಆರ್ ಪಾರ್ಟಿ ರಿಜಿಸ್ಟ್ರೇಷನ್. ಸರಿನಾ, ನೀವು ಪಾರ್ಟಿಯಲ್ಲಿ ಇರದೇ ಬಿಡಲಿ, ನಿಮ್ಗೆ ಇಷ್ಟ ಬಂದರೆ ವೋಟ್ ಮಾಡ್ಕೋಬೋದು. ಆ್ಯಂಡ್ ದೆನ್ ಸ್ಟೇಟ್ಸ್ ಅಲೋ ಅರ್ಲಿ ಅಬ್ಸೆಂಟಿ ಆ್ಯಂಡ್ ಮೇಲ್ ಇನ್ ವೋಟಿಂಗ್ ವಿತ್ ದ ವೇರಿಯಿಂಗ್ ರೂಲ್ಸ್. ಸರಿನಾ, ಮುಂಚೆ ಆದರೂ ವೋಟ್ ಮಾಡ್ಬೋದು, ಅಥವಾ ಯಾರಾದ್ರೂ ಅಬ್ಸೆಂಟಿ ಇದ್ದರೆ ಅವರು ಕೂಡ ವೋಟ್ ಮಾಡ್ಬೋದು, ಅಥವಾ ಮೇಲ್ ಇನ್ ವೋಟಿಂಗ್, ಸರಿನಾ, ಪೋಸ್ಟಲ್ ಬ್ಯಾಲೆಟ್ ಥರ ಇರುತ್ತಲ್ಲ ಆ ಥರ ವೋಟಿಂಗ್ ಕೂಡ ಮಾಡ್ಬೋದು. ಸೊ ತ್ರೀ ಟೈಪ್ಸ್ ಆಫ್ ವೋಟಿಂಗ್ ಇರುತ್ತೆ. ಓಕೆ, ಇದಾದಮೇಲೆ ಮೇನ್ ಪ್ರಾಬ್ಲಮ್ ಇರೋದಂದ್ರೆ US ಎಲೆಕ್ಷನ್ಸಲ್ಲಿ ಮೋಸ್ಟ್ ಕನ್ಫ್ಯೂಸಿಂಗ್ ಪಾರ್ಟ್ ಅಂತಂದರೆ ಎಲೆಕ್ಟ್ರಲ್ ಕಾಲೇಜ್ ಸಿಸ್ಟಮ್ ಅಂತ ಕರೀತಾರೆ. ಸರಿನಾ, ಎಲೆಕ್ಟ್ರಲ್ ಕಾಲೇಜ್ ಸಿಸ್ಟಮ್ ಅಂತಂದರೆ ನೀವು ಇಲ್ಲಿವರೆಗೂ ಜನರಲ್ ಎಲೆಕ್ಷನ್ಸಲ್ಲಿ ವೋಟ್ ಮಾಡಿರ್ತೀರ. ಜನರಲ್ ಎಲೆಕ್ಷನಲ್ಲಿ ವೋಟ್ ಮಾಡಿದಾಗ ಎಷ್ಟೋ ಮಿಲಿಯನ್ ಪೀಪಲ್ ಇದ್ದಾರೆ US ಅಲ್ಲಿ, ಅರೌಂಡ್ 40 ಮಿಲಿಯನ್ ಪೀಪಲ್ ಇದ್ದಾರೆ. ಸೊ 40 ಮಿಲಿಯನ್ ಪೀಪಲ್ ವೋಟ್ ಮಾಡ್ತಾರೆ. ವೋಟ್ ಮಾಡಿದಾಗ ಏನಾಗಿರುತ್ತೆ ಅಂತಂದರೆ ಅರೌಂಡ್ 25 ಮಿಲಿಯನ್ ಪೀಪಲ್ ಟ್ರಂಪ್ ಸಪೋರ್ಟ್ ಇದ್ದರು, ಇಲ್ಲ 24 ಮಿಲಿಯನ್ ಪೀಪಲ್ ಕಮಲಾ ಹ್ಯಾರಿಸ್ ಸಪೋರ್ಟ್ ಇದ್ರು ಅಂದ್ಕೊಳ್ಳಿ. ಆ ಸಪೋರ್ಟ್ ಪಾಪ್ಯುಲರ್ ಒಪಿನಿಯನ್ ಇರುತ್ತಲ್ಲ, ಪಾಪ್ಯುಲರ್ ಒಪಿನಿಯನಲ್ಲಿ ಟ್ರಂಪ್ ಅವ್ರು ಗೆದ್ದಿರಲಿ ಅಥವಾ ಪಾಪ್ಯುಲರ್ ಒಪಿನಿಯನಲ್ಲಿ ಕಮಲಾ ಹ್ಯಾರಿಸ್ ಅವ್ರು ಗೆದ್ದಿರಲಿ, ಅದು ಜಾಸ್ತಿ ಮ್ಯಾಟರ್ ಆಗೋದಿಲ್ಲ. ಯಾಕಂತಂದರೆ ಇಟ್ ಈಸ್ ಜಸ್ಟ್ ಟು ಚೂಸ್ ದ ಕ್ಯಾಂಡಿಡೇಟ್ ಥರ. ಓಕೆನಾ, ನಮಗೆ ಇವ್ರ ಕ್ಯಾಂಡಿಡೇಟ್ ಅಂತ ಚೂಸ್ ಮಾಡೋಕ್ಕಂತ ಮಾಡಿರ್ತಾರೆ ಅಷ್ಟೇ. ಬಟ್ ಕೊನೆಗೆ ಮ್ಯಾಟ್ರ್ ಆಗೋದು ಏನಂತಂದರೆ ಎಲೆಕ್ಟ್ರಲ್ ಕಾಲೇಜ್ ಮ್ಯಾಟ್ರ್ ಆಗುತ್ತೆ. ಸರಿನಾ, ಈ ಎಲೆಕ್ಟ್ರಲ್ ಕಾಲೇಜ್ ಏನಂತಂದರೆ
ಪ್ರತಿಯೊಂದು ಸ್ಟೇಟ್ ಟೋಟಲ್ ಯು ಎಸ್ ಅಲ್ಲಿ 53 ಸ್ಟೇಟ್ಸ್ ಇದೆ. ಆ 53 ಸ್ಟೇಟ್ಸಲ್ಲಿ ಒಂದೊಂದು ಸ್ಟೇಟ್ಸ್ಗೂ ಇಷ್ಟೊಂದು ಮೆಂಬರ್ಸ್ ಅಂತ ಕೊಟ್ಟಿರ್ತಾರೆ, ಎಲೆಕ್ಟರ್ಸ್ ಅಂತ ಕೊಟ್ಟಿರ್ತಾರೆ. ಆ ಎಲೆಕ್ಟರ್ಸ್ ಹೋಗಿ ವೋಟ್ ಮಾಡ್ತಾರೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್ಗೆ. ಆ ಎಲೆಕ್ಟರ್ಸ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಜನರಲ್ ಪೀಪಲ್ ಇರ್ತಾರೆ, ಅವ್ರು ಸೆಲೆಕ್ಟ್ ಮಾಡ್ತಾರೆ. ಓಕೆನಾ. ಸೊ ನಾರ್ಮಲಾಗಿ ನಮ್ಮ ಇಂಡಿಯಾ ಎಲೆಕ್ಷನ್ಸ್ ಏನು ಮಾಡ್ತಾರೆ ಅಂದರೆ MLA MP ಚೂಸ್ ಮಾಡ್ತಾರೆ, ಸರಿನಾ. ಅತಿ ಹೆಚ್ಚಿಗೆ MLA ಯಾರು ಗೆದ್ದಿರ್ತಾರೆ ಆ ಪಾರ್ಟಿಯವರು ಚೀಫ್ ಮಿನಿಸ್ಟರ್ಸ್ ಆಗ್ತಾರೆ. ಅತಿ ಹೆಚ್ಚಿಗೆ MP ಇರ್ತಾರಲ್ಲ, ಲೈಕ್ 278 ಮಾರ್ಕ್ ಇರುತ್ತಲ್ಲ, ಅದು ಕ್ರಾಸ್ ಮಾಡಿದರೆ ಸರಿನಾ, ಕ್ರಾಸ್ ಮಾಡಿದರೆ ಇವ್ರು ಗೆಲ್ತಾರೆ, ಯಾವ ಪಾರ್ಟಿ ಬಂದಿರುತ್ತೆ ಅದು ಗೆಲ್ತಾರೆ, ಸರಿನಾ, ಆ ಥರ. ಓಕೆ. ಸೊ MLA ವೋಟ್ ಮಾಡಿರ್ತಾರೆ, ಡೈರೆಕ್ಟಾಗಿ ಪ್ರೈಮ್ ಮಿನಿಸ್ಟರ್ಗೆ ವೋಟ್ ಮಾಡಿರಂಗಿಲ್ಲ, MLA ಅವ್ರಿಗೆ ವೋಟ್ ಮಾಡಿರ್ತಾರೆ. ಅತಿ ಹೆಚ್ಚಿಗೆ MLA ಯಾರು ಬಂದಿರ್ತಾರೆ ಅವರು ಚೀಫ್ ಮಿನಿಸ್ಟರ್ಸ್ ಆಗ್ತಾರೆ, ಅತಿ ಹೆಚ್ಚಿಗೆ MP ಯಾರು ಬಂದಿರ್ತಾರೆ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಓಕೆ, 50% ಕ್ರಾಸ್ ಆದರೆ. ಅದೇ ಥರ ಇದರಲ್ಲಿ ನೀವು ಡೈರೆಕ್ಟಾಗಿ ಪ್ರೆಸಿಡೆಂಟಿಗೆ ವೋಟ್ ಮಾಡಿದ್ರು ಕೂಡ ಅದು ಅಷ್ಟು ಮ್ಯಾಟ್ರ್ ಆಗಲ್ಲ. ಈ ಎಲೆಕ್ಟ್ರಲ್ ಬ್ಯಾಲೆಟ್ ಇರುತ್ತಲ್ಲ ಅದು ಮ್ಯಾಟ್ರ್ ಆಗುತ್ತೆ. ಸೊ ಈ ಎಲೆಕ್ಟ್ರಲ್ ಕಾಲೇಜ್ ಸಿಸ್ಟಮ್ ಏನಂತಂದರೆ, ದ ಎಲೆಕ್ಟ್ರಲ್ ಕಾಲೇಜ್ ಈಸ್ ಅನ್ ಇಂಟರ್ಮೀಡಿಯರಿ ಬಾಡಿ ಆರ್ ಪ್ರೊಸೆಸ್ that chooses the United States president. Okay, the president is chosen by securing a majority of the electoral college vote. ಟೋಟಲ್ ಆಗಿ 538 ಎಲೆಕ್ಟ್ರಲ್ ಕಾಲೇಜ್ ಇರುತ್ತೆ, ಎಲೆಕ್ಟ್ರಲ್ಸ್ ಇರ್ತಾರೆ. ಅದರಲ್ಲಿ 270 ವೋಟ್ಸ್ ಬಂದರೆ ಯು ಆರ್ ಡಿಕ್ಲೇರ್ಡ್ ಆಸ್ ಅ ಪ್ರೆಸಿಡೆಂಟ್ ಅಂತ. ಸೊ ಇಟ್ ಈಸ್ ನಾಟ್ ಆನ್ ದ ಪಾಪ್ಯುಲರ್ ವೋಟ್. ಓಕೆ, ಮುಂದೆ ಹೇಳ್ತೀನಿ ಕ್ಲಿಯರ್ ಆಗಿ, ಜಸ್ಟ್ ನೆನಪಿಟ್ಕೊಳ್ಳಿ ಇವಾಗ. ಸೊ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಆನ್ ದ ಪಾಪ್ಯುಲರ್ ವೋಟ್. ಹೆಸರಿಗಷ್ಟೇ ಡೈರೆಕ್ಟ್ ಎಲೆಕ್ಷನ್ಸ್ ಅಂತ ಕರೀತಾರೆ, ಬಟ್ ಡೈರೆಕ್ಟಾಗಿ ಲೈಕ್ ಇಂಡೈರೆಕ್ಟ್ ಎಲೆಕ್ಷನ್ಸಲ್ಲೇ ಚೂಸ್ ಮಾಡೋದು ಅವ್ರನ್ನ. ಓಕೆ. ಆ್ಯಂಡ್ ದೆನ್ ಎಲೆಕ್ಟರ್ ಸೆಲೆಕ್ಷನ್ಸ್ ಯಾವ ಥರ ಮಾಡ್ತಾರೆ ಅಂದರೆ, ಈಚ್ ಸ್ಟೇಟ್ಸ್ ವೋಟರ್ ಚೂಸ್ ಎಲೆಕ್ಟರ್ಸ್ ಹೂ ದೆನ್ ವೋಟ್ ಫಾರ್ ದ ಪ್ರೆಸಿಡೆಂಟ್. ಸರಿನಾ. ಯಾವ ಥರ ಸೇಮ್ ನಾವು ಯಾವ ಥರ MLA ಚೂಸ್ ಮಾಡ್ತೀವಲ್ಲ ಅದೇ ಥರ ಅವರು ಎಲೆಕ್ಟರ್ನ ಚೂಸ್ ಮಾಡ್ತಾರೆ. ಓಕೆ. ಸ್ಟೇಟ್ಸ್ ಹ್ಯಾವ್ ಎಲೆಕ್ಟರ್ಸ್ ಈಕ್ವಲ್ ಟು ದೇರ್ ಕಾಂಗ್ರೆಷನಲ್ ರೆಪ್ರೆಸೆಂಟೇಷನ್. ಓಕೆ. ಸೊ ಕಾಂಗ್ರೆಸ್ ಅಂತಂದರೆ ಅವ್ರ ಲೋವರ್ ಹೌಸಲ್ಲಿ. ಓಕೆ. ಕಾಂಗ್ರೆಸ್ ಅಂದರೆ ಪಾರ್ಲಿಮೆಂಟ್. ಓಕೆ, ಕಾಂಗ್ರೆಸ್ ಅಂದರೆ ಪಾರ್ಲಿಮೆಂಟ್. ನಮ್ಮ ಪಾರ್ಲಿಮೆಂಟ್ ಯಾವ ಥರ ಇರುತ್ತೆ US ಅಲ್ಲಿ ಪಾರ್ಲಿಮೆಂಟ್ಗೆ ಕಾಂಗ್ರೆಸ್ ಅಂತ ಕರಿತೀವಿ. ಆ ಕಾಂಗ್ರೆಸ್ಸಲ್ಲಿ 2 ಹೌಸ್ ಇರುತ್ತೆ. ಸೆನೆಟ್ ಅಂತಂದರೆ ಅಪ್ಪರ್ ಹೌಸ್ ಅಂತಾರೆ, ಕೆಳಗಡೆ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂತ ಕರೀತಾರೆ. ಓಕೆ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತು ಸೆನೆಟ್ ಎರಡು ಸೇರಿ ಕಾಂಗ್ರೆಸ್ ಅಂತ ಕರೀತಾರೆ. ಆ ಕಾಂಗ್ರೆಸ್ಸಲ್ಲಿ ಎಷ್ಟು ರೆಪ್ರೆಸೆಂಟೇಟಿವ್ಸ್ ಇರ್ತಾರಲ್ಲ ಆ ರೆಪ್ರೆಸೆಂಟೇಷನ್ನ ಸ್ಟೇಟ್ಸಿಗೆ ಕೊಟ್ಟಿರ್ತಾರೆ. ಓಕೆ. ಸೊ ಲೋವರ್ ಹೌಸ್ ಇರುತ್ತಲ್ಲ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್, ಅದು ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಇರುತ್ತೆ. ಬಟ್ ಸೆನೆಟಲ್ಲಿ ಪ್ರತಿ ಸ್ಟೇಟ್ಗೆ ಇಬ್ಬಿಬ್ಬರು ಮೆಂಬರ್ಸ್ನ ಕೊಟ್ಟಿರ್ತಾರೆ. ಓಕೆನಾ. ಸೊ ಈಕ್ವಲ್ ಇರುತ್ತೆ ಸೆನೆಟಲ್ಲಿ, ಪ್ರತಿ ಸ್ಟೇಟ್ಗೆ ಇಬ್ಬಿಬ್ಬರು ಮೆಂಬರ್ಸ್ ಕೊಟ್ಟಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ಆ ಸ್ಟೇಟ್ಗೆ ಈಕ್ವಲ್ ಕೊಟ್ಟಿರಂಗಿಲ್ಲ. ರಾಜ್ಯಸಭಾದಲ್ಲಿ ಸ್ಟೇಟ್ಗೆ ಇಟ್ ಈಸ್ ಗಿವನ್ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಓಕೆ, ಇನ್ ಪ್ರಪೋರ್ಷನ್ ಟು ಪಾಪ್ಯುಲೇಷನ್. ಬಟ್ ವೇರೆ US ಅಲ್ಲಿ ಸೆನೆಟ್ ಅಂದರೆ ಅಪ್ಪರ್ ಹೌಸಿಗೆ ಏನು ಮಾಡ್ತಾರೆ ಅಂತಂದರೆ ಪ್ರತಿಯೊಂದು ಸ್ಟೇಟಿಗೂ 2 ಸೆನೆಟ್ ಇರ್ತಾರೆ. ಓಕೆನಾ. ಸೊ ಒಂದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸಲ್ಲಿ ಎಷ್ಟು ಜನ ಇರ್ತಾರೆ ಅವರು ಪ್ಲಸ್ 2 ಸೆನೆಟ್ಸ್ ಪ್ರತಿಯೊಂದು ಸ್ಟೇಟ್ಸಿಗೆ, ಅವರೆಲ್ಲ ಸೇರಿ 538 ಮೆಂಬರ್ಸ್ ಟೋಟಲಾಗಿ ಆಗ್ತಾರೆ ಅವರು. ಓಕೆ. ಆ್ಯಂಡ್ ದೆನ್ ದ ಎಲೆಕ್ಟರ್ಸ್ ಪ್ಲೆಡ್ಜ್ ಟು ಅ ಕ್ಯಾಂಡಿಡೇಟ್ ವೋಟ್ ಇನ್ ಡಿಸೆಂಬರ್ ಬೇಸ್ಡ್ ಆನ್ ದ ಸ್ಟೇಟ್ಸ್ ಪಾಪ್ಯುಲರ್ ವೋಟ್ ಔಟ್ಕಮ್. ಓಕೆನಾ. ಇದೇನು ಮಾಡ್ತಾರೆ ಅಂತಂದರೆ, ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇಲ್ಲಿ. ಸೊ ಇವಾಗ ನೀವು ಜನರಲ್ ಎಲೆಕ್ಷನಲ್ಲಿ ವೋಟಿಂಗ್ ಮಾಡಿರ್ತೀರ. ಜನರಲ್ ಎಲೆಕ್ಷನಲ್ಲಿ ವೋಟ್ ಮಾಡಿದಾಗ ಆ ಎಲೆಕ್ಟರ್ಸ್ ಇರ್ತಾರಲ್ಲ, ನೀವು ಟೋಟಲ್ ವೋಟ್ ಬಂದಾಗ ಎಷ್ಟು ಜನ ಲೈಕ್ ಟೋಟಲ್ ಎಲೆಕ್ಷನ್ಸಲ್ಲಿ ವೋಟ್ ಮಾಡಿರ್ತಾರಲ್ಲ, ಸೊ ಅದರಲ್ಲಿ ಮೆಜಾರಿಟಿ ಯಾರಿಗೆ ಬಂದಿರುತ್ತೆ, ಸರಿನಾ. ರಿಪಬ್ಲಿಕನ್ ಪಾರ್ಟಿ ಬಂತ ಇಲ್ಲ ಲೈಕ್ ಡೆಮೊಕ್ರೆಟಿಕ್ ಪಾರ್ಟಿ ಬಂತ ಅಂತ. ಸೊ ರಿಪಬ್ಲಿಕನ್ ಪಾರ್ಟಿ ಬಂದಿತ್ತಂದರೆ ಆ ಸ್ಟೇಟಲ್ಲಿರುವಂಥ ಎಲ್ಲ ಎಲೆಕ್ಟರ್ಸು ರಿಪಬ್ಲಿಕನ್ ಅವರಿಗೆ ವೋಟ್ ಮಾಡಬೇಕು, ಸರಿನಾ. ಇದಕ್ಕೆ ವಿನ್ನರ್ ಟೇಕ್ಸ್ ಆಲ್ ಅಂತ ಕರೀತಾರೆ. ವಿನ್ನರ್ ಟೇಕ್ಸ್ ಆಲ್ ಅಂತಂದರೆ, ಸೊ ರೀಸೆಂಟಾಗಿ ನಾನು ನ್ಯೂಸ್ ನೋಡ್ತಿರುವಾಗ ಲಾಸ್ಟ್ ಇಯರ್ ಎಕ್ಸಾಂಪಲ್ ಕೊಡ್ತಾ ಇದ್ರು. ಲಾಸ್ಟ್ ಇಯರ್ ಎಕ್ಸಾಂಪಲ್ಲಿ ಟ್ರಂಪ್ ವರ್ಸಸ್ ಜೋ ಬೈಡನ್ ಇತ್ತಲ್ಲ. ಸೊ ಟ್ರಂಪ್ ವರ್ಸಸ್ ಜೋ ಬೈಡನಲ್ಲಿ ಯಾವ ಥರ ಆಗಿತ್ತು ಅಂತಂದರೆ, ಟ್ರಂಪ್ ಅವರು ಕ್ಯಾಲಿಫೋರ್ನಿಯಲ್ಲಿ ಅನ್ಸುತ್ತೆ, ಕ್ಯಾಲಿಫೋರ್ನಿಯಲ್ಲಿ ಅರೌಂಡ್ 6 ಮಿಲಿಯನ್ ವೋಟ್ ತೊಗೊಂಡಿದ್ರು. 6 ಮಿಲಿಯನ್ ವೋಟ್ಸ್ ತೊಗೊಂಡಿದ್ರು. ಟೋಟಲ್ ಪಾಪ್ಯುಲೇಷನ್ 6 ಮಿಲಿಯನ್ ವೋಟ್ಸು. ಈ ಕಡೆ ಜೋ ಬೈಡನ್ ಅವ್ರಿಗೆ ಟೋಟಲ್ ಆಗಿ ಲೈಕ್ ಎಷ್ಟೋ ಪಾಪ್ಯುಲೇಷನಲ್ಲಿ 7 ಮಿಲಿಯನ್ ವೋಟ್ಸ್ ಮಾಯಿತು. ಓಕೆ, 7 ಮಿಲಿಯನ್ ವೋಟ್ಸ್ ಮಾಯಿತು. 1 ಮಿಲಿಯನ್ ಗ್ಯಾಪ್ ಇತ್ತು ಇಬ್ಬರ ಮಧ್ಯೆ. ಆದರೂ ಕೂಡ ಆ ಸ್ಟೇಟ್ನ ಗೆದ್ದಿದ್ದು ಯಾರು ಅಂತಂದರೆ ಜೋ ಬೈಡನ್ ಅವರು. ಸೊ ಆ ಸ್ಟೇಟಲ್ಲಿ ಬರುವಂಥ ಟೋಟಲ್ ಎಲೆಕ್ಟರ್ಸ್ ಎಲ್ಲರೂ ಇದ್ದಾರಲ್ಲ, ನಾವು ದೇ ಹ್ಯಾವ್ ಟು ವೋಟ್ ಫಾರ್ ಇವ್ರಿಗೆ, ಸರಿನಾ. ಸೊ 100% ವಿನ್ನರ್ ಟೇಕ್ಸ್ ಆಲ್ ಅಂತ ಒಂದು ಲೈಕ್ ಕ್ರೈಟೀರಿಯಾ ಇದೆ US ದಲ್ಲಿ. ಓಕೆ. ಸೊ ಅವರು ಪಾಪ್ಯುಲರ್ ವೋಟ್ನ ಔಟ್ಕಮ್ ಲೈಕ್ ಯಾರು ಇವ್ರು ಚೂಸ್ ಆಗಿರ್ತಾರೆ ಎಲೆಕ್ಟರ್ಸ್ ಇರ್ತಾರಲ್ಲ, ಅವರು ಪ್ರೆಸಿಡೆಂಟ್ನ ಚೂಸ್ ಮಾಡ್ತಾರೆ, ಸರಿನಾ. ಸೊ ನೀವು ಜನರಲ್ ಎಲೆಕ್ಷನ್ಸಲ್ಲಿ ಎಷ್ಟೇ ಪಾಪ್ಯುಲರ್ ವೋಟ್ ಬರಲಿ, ಬಟ್ ಫೈನಲಾಗಿ ಗೆಲ್ಲೋದು ಯಾರು ಅಂತಂದರೆ ಈ ಎಲೆಕ್ಟರ್ ಸಿಸ್ಟಮ್ ಮೇಲೆ ಇರ್ತಾರಲ್ಲ ಅವರೇ ಗೆಲ್ಲೋದು. ಓಕೆ. ಅದಾದಮೇಲೆ ಫೇತ್ಲೆಸ್ ಎಲೆಕ್ಟರ್ಸ್ ಅಂತ ಇರ್ತಾರೆ. ಎಲೆಕ್ಟರ್ಸ್ ಹೂ ಡು ನಾಟ್ ವೋಟ್ ಅಕಾರ್ಡಿಂಗ್ ಟು ದ ಪಾಪ್ಯುಲರ್ ವೋಟ್ ಆರ್ ಕಾಲ್ಡ್ ಆಸ್ ಫೇತ್ಲೆಸ್ ಎಲೆಕ್ಟರ್ಸ್ ಅಂತ. ಓಕೆನಾ. ನೀವು ಆ ಎಲೆಕ್ಟರ್ಸ್ ಬಿಲಾಂಗ್ಸ್ ಟು ಸಮ್ ಪಾರ್ಟಿ, ಆ ಪಾರ್ಟಿದವರಿಗೆ ವೋಟ್ ಮಾಡಿರ್ತಾರೆ, ಬಟ್ ಅವ್ರು ಅಲ್ಲಿ ಹೋಗಿ ಆ ಪಾರ್ಟಿ ಮೆಂಬರ್ಸ್ಗೆ ವೋಟ್ ಮಾಡೋ ಬದಲು ಬೇರೆ ಯಾರಿಗೂ ವೋಟ್ ಮಾಡಿಸಿರ್ತಂದರೆ, ಸೊ ಇಟ್ ಈಸ್ ಲೈಕ್ ಏನಂತಂದರೆ ಲೈಕ್ ಅಪೋಸಿಟ್ ಆಫ್ ವಾಟ್ ದ ಫೇತ್ ಅಂತೇಳಿ, ಸರಿನಾ. ಯಾವ ಫೇತ್ ಇಟ್ಕೊಂಡವ್ರನ್ನ ಸೆಲೆಕ್ಟ್ ಮಾಡಿರ್ತಾರೆ ಅದರ ಅಪೋಸಿಟ್ ಆಗಿ ಅವ್ರು ವೋಟ್ ಮಾಡ್ತಿದ್ದಾರೆ ಅಂತ. ಓಕೆ. ಸೊ ಸಮ್ ಸ್ಟೇಟ್ಸ್ penalize them though they rarely affect the result. Okay. And then popular vote impact.
ಪಾಪ್ಯುಲರ್ ವೋಟ್ ಜನರಲ್ ಎಲೆಕ್ಷನ್ ಮಾಡಿರ್ತಾರೆ ಅದ್ರದ್ದು ಏನಂತಂದರೆ ಜನರಲಿ ದ ಪಾರ್ಟಿ ದಟ್ ವಿನ್ಸ್ ದ ಸ್ಟೇಟ್ಸ್ ಪಾಪ್ಯುಲರ್ ವೋಟ್ಸ್ ಸೆಂಡ್ಸ್ ಇಟ್ಸ್ ಎಲೆಕ್ಟರ್ಸ್ ಟು ದ ಎಲೆಕ್ಟ್ರಲ್ ಕಾಲೇಜ್ ಹೂ ಆರ್ ಎಕ್ಸ್ಪೆಕ್ಟೆಡ್ ಟು ವೋಟ್ ಅಕಾರ್ಡಿಂಗ್ಲಿ ಅಂತ. ಓಕೆನಾ. ಸೊ ಆ ಪ್ರತಿಯೊಂದು ಸ್ಟೇಟಲ್ಲಿ ಎಷ್ಟು ಜನ ಲೈಕ್ ವೋಟ್ ಮಾಡಿರ್ತಾರೆ, ಅದರಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟಿ ಗೆದ್ದಿತ್ತಂದರೆ ಆ ಪಾರ್ಟಿಗೆ ಎಲ್ಲರೂ ವೋಟ್ ಮಾಡೋಕ್ಕಂತ ರೆಸ್ಪೆಕ್ಟ್ ಮಾಡಿರ್ತಾರೆ ಆ ಸ್ಟೇಟಿಂದ ಹೋಗಿರುವಂಥ ಎಲ್ಲ ಎಲೆಕ್ಟರ್ಸು. ಅದರಲ್ಲಿ ಏನಾದರೂ ಸ್ವಲ್ಪ ಯಾರಾದರೂ ಅಪೋಸಿಟಾಗಿ ವೋಟ್ ಮಾಡಿದಂದರೆ ಅವ್ರಿಗೆ ಫೇತ್ಲೆಸ್ ಎಲೆಕ್ಟರ್ಸ್ ಅಂತ ಕರೀತಾರೆ. ಸರಿನಾ. ಆ ಫೇತ್ಲೆಸ್ ಎಲೆಕ್ಟರ್ಸ್ಗೆ ಅವರು ಪನಿಷ್ ಮಾಡ್ಬೋದು, ಪನಿಷ್ ಮಾಡದೇ ಇರ್ಬೋದು. ಓಕೆ, ದಿಸ್ ಈಸ್ ದ ಫೈನಲ್ ಸ್ಟೇಜ್. ಸೊ ಫೈನಲ್ ಸ್ಟೇಜ್ ಅಂತಂದರೆ ಇದೆ. Okay, final stage, electoral college system. Each state gets a certain number of electors based on the representation in Congress. ಸರಿನಾ. ಕಾಂಗ್ರೆಸ್ ಅಲ್ಲಿ ಸೆನೆಟ್ ಮತ್ತು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಸೆನೆಟ್ ಅಲ್ಲಿ ಪ್ರತಿ ಸ್ಟೇಟ್ಗೆ ಇಬ್ಬರು ಇರ್ತಾರೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಓಕೆ, ಈಚ್ ಎಲೆಕ್ಟರ್ ಕಾಸ್ಟ್ ಒನ್ ವೋಟ್ ಫಾಲೋಯಿಂಗ್ ದ ಜನರಲ್ ಎಲೆಕ್ಷನ್ and the candidate who gets more than half of the votes wins. That is 270 votes. A newly elected president and vice president inaugurating or January. ಸರಿನಾ. ಜನವರಿಯಲ್ಲಿ ಅವ್ರನ್ನ ಇನಾಗ್ರೇಟ್ ಮಾಡ್ತಾರೆ. ಸರಿನಾ. ಇವಾಗ ಎಲೆಕ್ಷನ್ ನಡೀತಾ ನವಂಬರಿಂದ. ಸೊ ನವಂಬರಿಂದ ಕಂಪ್ಲೀಟಾಗಿ ಯಾವಾಗ ಮುಗಿಯುತ್ತೆ ಅಂತಂದರೆ ಜನವರಿ ಮುಗಿಯುತ್ತೆ. ಓಕೆನಾ. ಸೊ ದಿಸ್ ಈಸ್ ಕಾಂಪ್ಲಿಕೇಟೆಡ್. ಏನಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಚೂಸ್ ಮಾಡೋದು ಯಾರು ಪ್ರೆಸಿಡೆನ್ಷಿಯಲ್ ಕ್ಯಾಂಡಿಡೇಟ್ ಅಂತ ಪ್ರತಿಯೊಂದು ಪಾರ್ಟೀಸಲ್ಲಿ ಅವ್ರನ್ನ ಚೂಸ್ ಮಾಡಿದ್ಮೇಲೆ ನ್ಯಾಷನಲ್ ಕನ್ವೆನ್ಷನಲ್ಲಿ ಅವ್ರನ್ನ ಲೈಕ್ ಮುಂದೆ ತೋರಿಸೋದು. ಸೊ ಹೀ ಈಸ್ ಅವರ್ ಫೇಸ್ ಆಫ್ ದ ಪಾರ್ಟಿ ಅಂತೇಳಿ. ಅದಾದಮೇಲೆ ಜನರಲ್ ವೋಟಿಂಗ್ ಇರುತ್ತೆ. ಜನರಲ್ ಎಲೆಕ್ಷನ್ಸಲ್ಲಿ ಎಲೆಕ್ಟರ್ನ ಚೂಸ್ ಮಾಡ್ತಾರೆ. ಆಮೇಲೆ ಎಲೆಕ್ಟರ್ ಚೂಸ್ ಮಾಡಿದ ಮೇಲೆ ಆ ಎಲೆಕ್ಟರ್ ಕಾಲೇಜ್ ಇರುವಂಥ ಎಲೆಕ್ಟರ್ಸ್ ಹೋಗಿ ಮೆಂಬರ್ಸ್ಗೆ ವೋಟಿಂಗ್ ಮಾಡ್ತಾರೆ. ಸರಿನಾ. ಸೊ ನೀವು ಜನರಲ್ ಎಲೆಕ್ಷನಲ್ಲಿ ಪಾಪ್ಯುಲರ್ ವೋಟ್ ಏನು ಬಂದಿರುತ್ತಲ್ಲ, ಆ ಪಾಪ್ಯುಲರ್ ವೋಟ್ ಏನಿರುತ್ತೆ ಅಂತಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅಷ್ಟೊಂದು ಮ್ಯಾಟರ್ ಆಗೋದಿಲ್ಲ. ಯಾಕಂತಂದರೆ ವಿತಿನ್ ಲಾಸ್ಟ್ 20 ಇಯರ್ಸಲ್ಲಿ 2000 ಎಲೆಕ್ಷನಲ್ಲಿ ಮತ್ತು 2016 ಎಲೆಕ್ಷನಲ್ಲಿ ಪಾಪ್ಯುಲರ್ ವೋಟಲ್ಲಿ ಅಂದರೆ ಟೋಟಲ್ ಆಗಿ 100 ಮೆಂಬರ್ಸ್ ಇದ್ದರಂದರೆ 100 ಮೆಂಬರ್ಸ್ ಇತ್ತಂದರೆ ಅದರಲ್ಲಿ 60% ಆಫ್ ದಿ ಮೆಂಬರ್ಸ್ ವೋಟೆಡ್ ಫಾರ್ ಅದರ್ ಪರ್ಸನ್. ಸರಿನಾ. ಬಟ್ ಗೆದ್ದಿದ್ದು ಯಾರಂತಂದರೆ ವಿತ್ 40% ವೋಟಿಂದ ಗೆದ್ದಿದ್ದಾರಂದರೆ ಡೊನಾಲ್ಡ್ ಟ್ರಂಪ್ ಅವ್ರು ಗೆದ್ದಿದ್ರು. ಡೊನಾಲ್ಡ್ ಟ್ರಂಪ್ ಅವರು 2016 ಎಲೆಕ್ಷನ್ಸಲ್ಲಿ ಗೆದ್ದಿದ್ರು. ಯಾಕೆ ಅಂತಂದರೆ ಇವೊಂದು ಹ್ಯಾಡ್ ಓನ್ಲಿ 40% ಆಫ್ ದ ಪಾಪ್ಯುಲರ್ ವೋಟ್, ಹಿ ವಾಸ್ ಏಬಲ್ ಟು ಗೆಟ್ 278 ಎಲೆಕ್ಟರ್ಸ್ ಇನ್ ದ ಎಲೆಕ್ಟ್ರಲ್ ಕಾಲೇಜ್. ಹಾಗಾಗಿ ಹಿ ವಾಸ್ ಏಬಲ್ ಟು ವಿನ್ ದ ಎಲೆಕ್ಷನ್. ಅದೇ ಥರ 2000 ಜಾರ್ಜ್ ಬುಷ್ ಅವರು 31% ಆಫ್ ದಿ ಪಾಪ್ಯುಲರ್ ವೋಟ್ನ ತೊಗೊಂಡಿದ್ರು. ಬಟ್ ಅವರು ಸೆನೆಟಲ್ಲಿ ಹಿ ವಾಸ್ ಏಬಲ್ ಟು ಎಲೆಕ್ಟ್ರಲ್ ಕಾಲೇಜಲ್ಲಿ ಹಿ ವಾಸ್ ಏಬಲ್ ಟು ಕ್ರಾಸ್ ದಿಸ್ 278 ಮ್ಯಾಜಿಕ್ ಮಾರ್ಕ್ನ ಕ್ರಾಸ್ ಮಾಡಿದ್ರು. ಈ ಬಿಕಮ್ ದ ಪ್ರೆಸಿಡೆಂಟ್. ಸರಿನಾ. ಅಕಾರ್ಡಿಂಗ್ ಟು ಕ್ಯಾಲ್ಕುಲೇಷನ್ ಏನು ಹೇಳ್ತಾರೆ ಅಂದರೆ ಪಾಸಿಬಿಲಿಟಿ ಏನಂತಂದರೆ ಆ ಪರ್ಸನ್ ವಿತ್ 21.9% ಏನೋ ಇದೆ. ಆ ಪರ್ಸನ್ ವಿತ್ ಜಸ್ಟ್ 21.9% ಆಫ್ ಪಾಪ್ಯುಲರ್ ವೋಟ್ಸ್ ಇದ್ರೂ ಕೂಡ ಈ ಕ್ಯಾನ್ ಬಿಕಮ್ ಪ್ರೆಸಿಡೆಂಟ್ ಬಿಕಾಸ್ ಆಫ್ ದ ಕಾಂಪ್ಲೆಕ್ಸ್ ಎಲೆಕ್ಟ್ರಲ್ ಕಾಲೇಜ್ ಸಿಸ್ಟಮ್ ಅಂತ. ಸರಿನಾ. ಹೇಳಿದ್ನಲ್ಲ, ಯಾವುದೊಂದು ಸ್ಟೇಟಲ್ಲಿ ಸೊ 16 ಮೆಂಬರ್ಸ್ ಇದ್ದಾರೆ ಎಲೆಕ್ಟರ್ಸ್. ಸರಿನಾ. ಈ 60 ಮೆಂಬರ್ಸ್ ಇದ್ದಾರೆ ಎಲೆಕ್ಟರ್ಸ್. ಬಟ್ ಅಲ್ಲಿರುವಂಥ ಪಾಪ್ಯುಲೇಷನ್ ಅರೌಂಡ್ 1 ಮಿಲಿಯನ್ ಇದೆ ಅಂದ್ಕೊಳ್ಳಿ. ಓಕೆ, 1 ಮಿಲಿಯನ್ ಇದೆ ಪಾಪ್ಯುಲೇಷನ್. ಆ 1 ಮಿಲಿಯನ್ ಪಾಪ್ಯುಲೇಷನ್ ವೋಟ್ ಮಾಡಿದಾಗ ಅರೌಂಡ್ 49 ಲ್ಯಾಕ್ 1 ಮಿಲಿಯನ್ ಅಂತಂದರೆ 4.9 ಲ್ಯಾಕ್ ಪೀಪಲ್ ಅವರು ರಿಪಬ್ಲಿಕನ್ಗೆ ವೋಟ್ ಮಾಡ್ತಾರೆ. ಓಕೆ, 5.1 ಲ್ಯಾಕ್ ಪೀಪಲ್ ಅವರು ಡೆಮೋಕ್ರೆಟ್ಗೆ ವೋಟ್ ಮಾಡ್ತಾರೆ. ಓಕೆನಾ. ಸೊ ಡೆಮೋಕ್ರೆಟಿಗೆ ವೋಟ್ ಮಾಡಿದಾಗ ಸೊ ಜಸ್ಟ್ ವಿತ್ 1 ಲ್ಯಾಕ್ ವೋಟಿಂದ ಯಾರು ಗೆಲ್ತಾರೆ ಅಂತಂದರೆ ಡೆಮೋಕ್ರೆಟ್ಸ್ ಗೆಲ್ತಾರೆ. ಸೊ ಡೆಮೋಕ್ರೆಟ್ಸ್ ಗೆದ್ದಾಗ ಏನಾಗುತ್ತೆ ಅಂತಂದರೆ ಅಲ್ಲಿರುವಂಥ ಟೋಟಲ್ 16 ಮೆಂಬರ್ಸ್ ಆಫ್ ದಿ ಎಲೆಕ್ಟರ್ಸ್ ಇರ್ತಾರಲ್ಲ ಅವರೆಲ್ಲರೂ ಇವಾಗ ಡೆಮೋಕ್ರೆಟ್ಸ್ಗೆ ವೋಟ್ ಮಾಡೋಕ್ಕಾಗುತ್ತೆ. ಓಕೆನಾ. ಸೊ ಇಲ್ಲಿ 4.9 ಲ್ಯಾಕ್ ವೋಟ್ಸ್ನ ಗೆದ್ದಿದ್ರು ಕೂಡ ರಿಪಬ್ಲಿಕ್ಸ್ ಅವರಿಗೆ ಇಲ್ಲಿಂದ ಒಬ್ಬರು ಎಲೆಕ್ಟರ್ ಸಿಗೋದಿಲ್ಲ. ಇದೇ ಥರ ಪ್ರತಿಯೊಂದು ಸ್ಟೇಟ್ಸಲ್ಲೂ ಕೂಡ ಜಸ್ಟ್ 100 ವೋಟರ್ಸ್ ಆಗಲಿಲ್ಲ, ಜಸ್ಟ್ 1 ಮಿಲಿಯನ್ ಲೈಕ್ 1 ವೋಟರ್ಸಿಂದನೂ ಕೂಡ ಡಿಫ್ರೆನ್ಸ್ ಆಗ್ಬೋದು. ಅದಕ್ಕೆ ಇಟ್ ಈಸ್ ನಾಟ್ ಟ್ರೂಲಿ ರೆಪ್ರೆಸೆಂಟೇಟಿವ್ಸ್ ಅಂತ ಕರೀತಾರೆ. ಓಕೆ, ವೆರಿ ಕಾಂಪ್ಲೆಕ್ಸ್ ಸಿಸ್ಟಮ್ ಆಗಿದೆ. ಅದಕ್ಕೋಸ್ಕರ ಚೇಂಜಸ್ ಮಾಡೋಕ್ಕಂತಲೇ ಇದೆ. ಬಟ್ ದಟ್ ಈಸ್ ಡಿಸ್ಕಷನ್ ಫಾರ್ ಅನದರ್ ಡೇ. ಓಕೆ, ಸೊ ಇದಾಯ್ತಾ. ಇದಾದ್ಮೇಲೆ ಏನಾಗುತ್ತೆ ಅಂತಂದರೆ ಯಾವ ಥರ ಚೂಸ್ ಮಾಡ್ತಾರೆ ಫೈನಲ್ ಆಗಿ ಅಂದರೆ, ಸೊ ಏನಾದರೂ 216 and 216 ಈಕ್ವಲ್ ಆಗಿತ್ತು ಅಂತಂದರೆ, ಸೊ ಕಂಪ್ಲೀಟಾಗಿ ಮೆಜಾರಿಟಿ ಇಬ್ಬರಿಗೂ ಬಂದಿಲ್ಲ ಅಂತಂದಾಗ ಫೈನಲ್ ಆಗಿ ಯಾರು ವೋಟ್ ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ ಅವ್ರು ವೋಟ್ ಮಾಡ್ತಾರೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ವೋಟ್ ಟು ಡಿಸೈಡ್ ದ ಪ್ರೆಸಿಡೆಂಟ್. ಓಕೆ, ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಅಂತಂದರೆ ಲೋವರ್ ಹೌಸ್ ಅವರು ಡಿಸೈಡ್ ಮಾಡ್ತಾರೆ. ವಿತ್ ಈಚ್ ಸ್ಟೇಟ್ ಡೆಲಿಗೇಷನ್ ಹ್ಯಾವಿಂಗ್ 1 vote. ಆ ಕ್ಯಾಂಡಿಡೇಟ್ ನೀಡ್ಸ್ 26 votes ಟು ವಿನ್. ಸರಿನಾ. ಟೋಟಲ್ 51 ಸ್ಟೇಟ್ಸ್ ಇದೆ, 26 votes ಬಂತಂದರೆ ನೀವು ವಿನ್ ಆಗೋದಲ್ಲಿ. ಸೊ ವೋಟ್ ಕೌಂಟ್ ಕಾಂಗ್ರೆಸ್ ಅವ್ರು ಏನು ಮಾಡ್ತಂದರೆ ವಿಲ್ ಮೀಟ್ ಇನ್ ಜನವರಿ ಟು ಕೌಂಟ್ ದ ಎಲೆಕ್ಟರಲ್ ವೋಟ್ಸ್
a new president will be inaugurated in January 2025. ಓಕೆ, ಸೊ ಇದಾದ್ಮೇಲೆ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಯಾವಾಗ ಮಾಡ್ತಾರೆ, ಸರಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಆಯಿತಾ, ವೈಸ್ ಪ್ರೆಸಿಡೆನ್ಷಿಯಲ್ ರನ್ನಿಂಗ್ ಮೇಟ್ ಅಂತ ಕರಿತಿರ್ತಾರಲ್ಲ ಅವ್ರನ್ನ ಯಾವ ಥರ ಚೂಸ್ ಮಾಡ್ತಾರೆ ಅಂತಂದರೆ ಸೆನೆಟ್ ವೋಟ್ ಮಾಡುತ್ತೆ ಅವ್ರಿಗೆ, ಅಪ್ಪರ್ ಹೌಸ್ ಇರುತ್ತಲ್ಲ ಅವ್ರು ವೋಟ್ ಮಾಡ್ತಾರೆ ಫಾರ್ ದ ವೈಸ್ ಪ್ರೆಸಿಡೆಂಟ್ ವಿತ್ ಈಚ್ ಸೆನೆಟರ್ ಹ್ಯಾವಿಂಗ್ 1 vote. ಆ ಕ್ಯಾಂಡಿಡೇಟ್ ನೀಡ್ಸ್ 51 votes ಟು ವಿನ್. ಸರಿನಾ, ಟೋಟಲ್ 51 ಸ್ಟೇಟ್ಸ್ ಅಂತಂದರೆ ಪ್ರತಿಯೊಂದು ಸ್ಟೇಟ್ಸಿಂದ 2 ಸೆನೆಟ್ಸ್ ಇರ್ತಾರೆ. ಸೊ ಅದರಲ್ಲಿ 51 ಮೆಂಬರ್ಸ್ ಇರ್ತಾರೆ, ಅವ್ರು ಗೆದ್ದಂಗೆ. ಓಕೆ, ದ ಪೊಟೆನ್ಷಿಯಲ್ ಸ್ಪ್ಲಿಟ್ ಔಟ್ಕಮ್ಸ್ ಇದೇನಂತಂದರೆ ಸಿನ್ಸ್ ದ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಆರ್ ಎಲೆಕ್ಟೆಡ್ ಸಪ್ರೇಟ್ಲಿ ಬೈ ದ ಹೌಸಸ್ ಆ್ಯಂಡ್ ಸೆನೆಟ್. ಸರಿನಾ, ಪ್ರೆಸಿಡೆಂಟ್ನ ಹೌಸ್ ಸೆಲೆಕ್ಟ್ ಮಾಡುತ್ತೆ, ವೈಸ್ ಪ್ರೆಸಿಡೆಂಟ್ ಸೆನೆಟ್ ಸೆಲೆಕ್ಟ್ ಮಾಡುತ್ತೆ. ದೇ ಕುಡ್ ಬಿ ಫ್ರಮ್ ಡಿಫ್ರೆಂಟ್ ಪಾರ್ಟೀಸ್ ಇಫ್ ದ ವೋಟ್ಸ್ ಆರ್ ಡಿವೈಡೆಡ್. ಓಕೆ, ಸೊ ವೈಸ್ ಪ್ರೆಸಿಡೆಂಟಲ್ಲಿ ವೆರಿ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರೆ. ಯಾಕಂತಂದರೆ ಪ್ರೆಸಿಡೆಂಟ್ ಅವರು ವಿತಿನ್ ದರ್ 4 years ಆಫ್ ಟರ್ಮ್ ಇರುತ್ತಲ್ಲ, ಅದರಲ್ಲಿ ಏನಾದರೂ ಅನ್ಫಾರ್ಚುನೇಟ್ ಆಗಿ ಡೆತ್ ಆಯಿತು ಇಲ್ಲ ವೇಕೆಟ್ ಆಯಿತು ಅಂದರೆ ಅವ್ರ ಪ್ಲೇಸಲ್ಲಿ ವೈಸ್ ಪ್ರೆಸಿಡೆಂಟ್ ಬಿಕಮ್ಸ್ ದ ಪ್ರೆಸಿಡೆಂಟ್. ಓಕೆ, ನಮ್ಮದಲ್ಲಿ ವೈಸ್ ಪ್ರೆಸಿಡೆಂಟ್ ಜಸ್ಟ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗ್ತಾರೆ, ವಿತಿನ್ 6 months ಎಲೆಕ್ಷನ್ ಆಗಬೇಕು. ಬಟ್ ಅಲ್ಲಿ ಯಾವ ಥರ ಅಂತಂದರೆ ಕಂಪ್ಲೀಟಾಗಿ ರಿಮೈನಿಂಗ್ ಟರ್ಮ್ವರೆಗೂ ಪ್ರೆಸಿಡೆಂಟ್ ಯಾರು ಆಗ್ತಾರೆ ಅಂದರೆ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ. ಓಕೆ, ಆ್ಯಂಡ್ ದೆನ್ ವೋಟ್ ಕೌಂಟಿಂಗ್ ಆ್ಯಂಡ್ ಇನಾಗ್ರೇಷನ್. ಕಾಂಗ್ರೆಸ್ ಕೌಂಟ್ಸ್ ಎಲೆಕ್ಟ್ರಲ್ ವೋಟ್ಸ್ ಇನ್ ಅರ್ಲಿ January and the new president's term begins from January 20 on inauguration day. So this is the complete process of election process. Very complicated, but what you need to know is it is not a direct election and it is not a presidential prime minister election, it is a presidential election and indirect voting. ಅದನ್ನ ನೆನಪಿಟ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ಇವಾಗ ನೋಡಿದಿರಿ ಬಿಕಾಸ್ ಆಫ್ ದಿಸ್ ಒನ್ ದೇರ್ ಆರ್ ಮೆನಿ ಕ್ರಿಟಿಸಿಸಮ್ ಇದೆ ಅವ್ರಿಗೆ. ಕ್ರಿಟಿಸಿಸಮ್ ಏನಂತಂದರೆ ಅನ್ಈಕ್ವಲ್ ವ್ಯಾಲ್ಯೂ. ಓಕೆ, ಅನ್ಈಕ್ವಲ್ ವೋಟ್ ವ್ಯಾಲ್ಯೂ ಅಂತ ಏನಂತಂದರೆ ನಾನು ಹೇಳಿದ್ನಲ್ಲ ಪ್ರತಿಯೊಂದು ಸ್ಟೇಟ್ಗೂ ಕೂಡ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ಇರುತ್ತೆ, ಜೊತೆಗೆ ಪ್ಲಸ್ 2 ಸೆನೆಟ್ಸ್ ಇರುತ್ತೆ. ಆ 2 ಸೆನೆಟ್ಸಿಂದ ಏನಾಗುತ್ತೆ ಅಂತಂದರೆ ಲೈಕ್ ಈಕ್ವಲ್ ಆಗಿ ರೆಪ್ರೆಸೆಂಟೇಷನ್ ಸಿಗೋಂಗಿಲ್ಲ ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಕೆಲವೊಂದು ಸ್ಟೇಟ್ಸ್ ಇದೆ, ಕ್ಯಾಲಿಫೋರ್ನಿಯಾ ಬಿಗ್ಗೆಸ್ಟ್ ಸ್ಟೇಟ್ ಇದೆ, ವ್ಯಾಮಿಂಗ್ ಸ್ಮಾಲೆಸ್ಟ್ ಸ್ಟೇಟ್ ಇದೆ. ಇಲ್ಲಿ ಪರ್ ಪರ್ಸನ್ 49 lakh ಮೆಂಬರ್ಸ್ಗೇನೋ ಪರ್ ಪರ್ಸನ್ ಇದಾರಲ್ಲ, ಒಬ್ಬ ಪರ್ಸನಿಗೆ 49 lakh ವೋಟರ್ಸ್ ಇರ್ತಾರೆ ಅದ್ರ ಕೆಳಗಡೆ. ಓಕೆ, ಹಿ ಈಸ್ ರೆಪ್ರೆಸೆಂಟಿವ್ 49 lakh ವೋಟರ್ಸ್ ಏನಿದೆ. ಇಲ್ಲಿ ವ್ಯಾಮಿಂಗಲ್ಲಿ ಅರೌಂಡ್ 2.3 lakh ವೋಟರ್ಸಿಗೆ ಒಬ್ಬ ಎಲೆಕ್ಟರ್ ಇದೆ. ಓಕೆ, ಒಬ್ಬ ಎಲೆಕ್ಟರ್ ಇದ್ದಾರೆ. ಸೊ ಇಟ್ ಈಸ್ ಅನ್ಈಕ್ವಲ್ ಅಂತ ಕರೀತಾರೆ. ಆ್ಯಂಡ್ ದೆನ್ ಸ್ವಿಂಗ್ ಸ್ಟೇಟ್ ಇನ್ಫ್ಲುಯೆನ್ಸ್. ಈ ಸ್ವಿಂಗ್ ಸ್ಟೇಟ್ ಇನ್ಫ್ಲುಯೆನ್ಸ್ ಅಂದರೆ ಬಿಗ್ ಸ್ಟೇಟ್ಸ್ ಇರ್ತವೆ. ಆ ಬಿಗ್ ಸ್ಟೇಟ್ಸಲ್ಲಿ ಅರೌಂಡ್ 30 ಎಲೆಕ್ಟರ್ಸ್ ಇದೆ ಅಂತಂದರೆ, ಸೊ 10 lakh ವೋಟರ್ಸ್ ಇದ್ರೆ ಅಂದರೆ 5.1 lakh ವೋಟರ್ಸ್. ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, 5.1 lakh ವೋಟರ್ಸ್ ಲೈಕ್ ವೋಟ್ ಮಾಡಿದ್ರು ಕೂಡ, ಸಪೋರ್ಟ್ ಮಾಡಿದ್ರು ಕೂಡ ಟೋಟಲಾಗಿ 30 ಎಲೆಕ್ಟರ್ಸ್ ಎಲೆಕ್ಟರ್ಸ್ ಇರ್ತಾರಲ್ಲ ಎಲ್ಲರೂ ಕೂಡ ಒಂದು ಪಾರ್ಟಿ ಹೋಗುತ್ತೆ. ಸರಿನಾ, ಸೊ ಸ್ವಿಂಗ್ ಸ್ಟೇಟ್ಸ್ ಮೇಲೆ ಪ್ರತಿ ಪಾರ್ಟೀಸ್ ಇರ್ತಾವಲ್ಲ ಜಾಸ್ತಿ ಲೈಕ್ ಗಮನ ಕೊಡ್ತವೆ. ಸೊ ದಟ್ ದೇ ಹ್ಯಾವ್ ಮೋರ್ ಚಾನ್ಸ್ ಆಫ್ ವಿನ್ನಿಂಗ್ ದ ಎಲೆಕ್ಷನ್ಸ್. So this winner takes all approach elevates the swing states importance while undervaluing the votes from less competitive states. ಓಕೆ, ಅದೇ ಥರ ನಮ್ಮ ಇಂಡಿಯಾದಲ್ಲಿ UPಯಲ್ಲಿ ಜಾಸ್ತಿ MPs UPಯಿಂದ ಬರ್ತಾರಲ್ಲ, ಸೊ ಅದಕ್ಕೆ ಜಾಸ್ತಿ ಬಜೆಟ್ ಅಲೋವೆನ್ಸ್ ಆ ಥರ ಅಲೋಕೇಶನ್ ಜಾಸ್ತಿ ಹೋಗ್ತಿರುತ್ತೆ, ಬೇರೆ ಸ್ಟೇಟ್ಸ್ಗೆ ಇಗ್ನೋರ್ ಮಾಡ್ತಾರೆ. ಅದೇ ಥರ ಇಲ್ಲೂ ಕೂಡ ಆಗುತ್ತೆ. ಆ್ಯಂಡ್ ದೆನ್ ಮಾಡರ್ನ್ ರೆಲೆವೆನ್ಸ್ ಅಂತಂದರೆ ಕ್ರಿಟಿಕ್ ಆರ್ಗ್ಯೂ ದಟ್ ಎಲೆಕ್ಟ್ರಲ್ ಕಾಲೇಜ್ ಡಸ್ ನಾಟ್ ಅಲೈನ್ ವಿತ್ ದ ಪ್ರಿನ್ಸಿಪಲ್ಸ್ ಆಫ್ ಡೈರೆಕ್ಟ್ ಡೆಮೋಕ್ರಸಿ ಆ್ಯಂಡ್ ದೇ ಆರ್ ಅಡ್ವೊಕೇಟಿಂಗ್ ಇನ್ಸ್ಟೆಡ್ ಫಾರ್ ಡೈರೆಕ್ಟ್ ಎಲೆಕ್ಷನ್ಸ್ಗೋಸ್ಕರ ಅಡ್ವೊಕೇಟ್ ಮಾಡ್ತಿದ್ದಾರೆ. ಯಾಕಂತಂದರೆ ಮೋಸ್ಟ್ ಆಫ್ ದ ಎಲೆಕ್ಟ್ರಲ್ಲಿ ಲೈಕ್ ವೋಟ್ ಮಾಡ್ತಿರ್ತಾರಲ್ಲ, ದೇ ಡೋಂಟ್ ಇವನ್ ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್ ಆಫ್ ಎಲೆಕ್ಷನ್ ಇನ್ ಅಮೆರಿಕಾ. ಓಕೆ, ನಮ್ಮ ಇಂಡಿಯಾದಲ್ಲಿ ಕಾಂಪ್ಲೆಕ್ಸ್ ಅನ್ಸುತ್ತೆ, ಬಟ್ ಇಟ್ ಇಸ್ ಸಿಂಪಲ್. ನೀವು ಒಂದು MLAಗೆ ವೋಟ್ ಮಾಡ್ತೀರಾ, MLA ಹೋಗಿ ಒಂದು ಪಾರ್ಟಿಯವ್ರು ಬಿಲಂಗ್ ಆಗಿರ್ತಾರೆ, ಸೊ ಆ ಪಾರ್ಟಿ ಮೆಂಬರ್ಸೇ ಫೈನಲಾಗಿ ಗೆಲ್ತಾರೆ. ಬಟ್ ಇಲ್ಲಿ ಆ ಥರ ಲೈಕ್ ಸಿಂಪಲ್ ಆಗಿಲ್ಲ, ವೆರಿ ಕಾಂಪ್ಲೆಕ್ಸ್ ಆಗಿದೆ. ಓಕೆ, ದಿಸ್ ಈಸ್ ಅಬೌಟ್ USA ಎಲೆಕ್ಟ್ರಲ್ ಸಿಸ್ಟಮ್. ಇವಾಗ ಲೈಕ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ಜಸ್ಟ್ ಕಂಪ್ಯಾರಿಸನ್ ವಿತ್ ಇಂಡಿಯಾದಲ್ಲಿ ಪ್ರೆಸಿಡೆಂಟ್ ಯಾವ ಥರ ಎಲೆಕ್ಟ್ ಮಾಡ್ತಾರೆ ಅಂತಂದರೆ ಇಟ್ ಈಸ್ ಇಂಡೈರೆಕ್ಟ್ ಎಲೆಕ್ಷನ್ ಬೈ ಎಲೆಕ್ಟ್ರಲ್ ಕಾಲೇಜ್ ಆಫ್ MPs ಆ್ಯಂಡ್ ಸ್ಟೇಟ್ ಅಸೆಂಬ್ಲಿ ಮೆಂಬರ್ಸ್. ಓಕೆನಾ, ಸೊ MP ಮತ್ತು ಸ್ಟೇಟ್ ಎಲೆಕ್ಷನ್ ಮೆಂಬರ್ಸ್ ಇರ್ತಾರೆ. ಸೊ ವೋಟ್ ಆಫ್ MP ಆ್ಯಂಡ್ ವೋಟ್ ಆಫ್ ಲೈಕ್ MLA ಡಿಫರ್ ಆಗುತ್ತೆ. ಓಕೆ, ಸೊ ವೋಟ್ ಆಫ್ MLA ಏನಿರುತ್ತೆ ಅಂತಂದರೆ ಲೈಕ್ ನಂಬರ್ ಆಫ್ MLAs ಡಿವೈಡೆಡ್ ಬೈ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಸ್ಟೇಟ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ MLA ಇರುತ್ತೆ. ವ್ಯಾಲ್ಯೂಸ್ ಆಫ್ MP ಯಾವ್ದು ಇರುತ್ತೆ ಅಂದರೆ ಟೋಟಲ್ ನಂಬರ್ ಆಫ್ ಲೈಕ್ MPs ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ MLAs ಇರುತ್ತೆ. ಅದು ಒಂದು MP ವೋಟ್ ಆ ಥರ ಇರುತ್ತೆ. ಸೊ ಡಿಫರ್ ಆಗುತ್ತೆ. USA ಇಂಡೈರೆಕ್ಟ್ ಎಲೆಕ್ಷನ್ ಥ್ರೂ ದ ಎಲೆಕ್ಟ್ರಲ್ ಕಾಲೇಜ್ ವೇರ್ ಸಿಟಿಸನ್ಸ್ ವೋಟ್ ಫಾರ್ ಎಲೆಕ್ಟರ್ಸ್. ಸರಿನಾ, ಅದು ನೆಕ್ಸ್ಟ್ ವೋಟಿಂಗ್ ಸಿಸ್ಟಮ್ ಅಂತಂದರೆ ಇಂಡಿಯಾದಲ್ಲಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಎನ್ಶೂರಿಂಗ್ ದ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್. ಸರಿನಾ, ನೀವು ಎಷ್ಟು ಪ್ರಪೋರ್ಷನ್ ಆಗಿ ವೇಟ್ ಮಾಡಿರ್ತೀರ ಅದು ನಿಮಗೆ ಮ್ಯಾಟ್ರ್ ಆಗುತ್ತೆ ಅಲ್ಲಿ. ಇಲ್ಲಿ ಯಾವ ಥರ ಅಂತಂದರೆ ವಿನ್ನರ್ ಟೇಕ್ಸ್ ಆಲ್ ಸಿಸ್ಟಮ್. ಸರಿನಾ, ಜಸ್ಟ್ ಬೈ 100 votes ಲೂಸ್ ಆದರೂ ಕೂಡ ಅಲ್ಲಿರುವಂಥ ಕಂಪ್ಲೀಟ್ ಎಲೆಕ್ಟರ್ಸ್ ಎಲ್ಲ ಇವರಿಗೆ ವೋಟ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ದೆನ್ ಎಲೆಕ್ಟ್ರಲ್ ಕಾಲೇಜ್ ಯಾವ ಥರ ಇರುತ್ತಂದರೆ ಕಂಪ್ರೈಸ್ ಆಫ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಟೇಕಿಂಗ್ ಅರೌಂಡ್ 5000 ಎಲೆಕ್ಟರ್ಸ್ ಪ್ರೆಸಿಡೆಂಟ್ಗೆ. ಇದರಲ್ಲಿ 538 ಎಲೆಕ್ಟರ್ಸ್ ಇರ್ತಾರೆ. ಮೆಜಾರಿಟಿ ರಿಕ್ರೂಟ್ಮೆಂಟ್ ಅಂದರೆ ಮೆಜಾರಿಟಿ ಆಫ್ ದ ಎಲೆಕ್ಟ್ರಲ್ ವೋಟ್ಸ್ ನೀಡ್ ಟು ವಿನ್. ಇದರಲ್ಲಿ 270 ಎಲೆಕ್ಟರ್ಸ್ ವೋಟ್ಸ್ ನೀಡೆಡ್ ಟು ವಿನ್. ಫ್ರೀಕ್ವೆನ್ಸಿ ಇದರಲ್ಲಿ ಒನ್ಸ್ ಇನ್ 5 years ಇಂಡಿಯಾದಲ್ಲಿ
ಲೈಕ್ ಯು ಎಸ್ ಎದಲ್ಲಿ ಒನ್ಸ್ ಇನ್ 4 years. ಸೊ ನೇಚರ್ ಆಫ್ ದಿ ಪೊಸಿಷನ್ ಅಂದರೆ ಪ್ರೆಸಿಡೆನ್ಷಿಯಲ್ ಪೊಸಿಷನ್ ಓನ್ಲಿ ಸೆರೆಮೋನಿಯಲ್ ಇದೆ ಇಂಡಿಯಾದಲ್ಲಿ, ವೆರಸ್ ಯು ಎಸ್ ಎದಲ್ಲಿ ಪ್ರೆಸಿಡೆಂಟ್ ಈಸ್ ಬೋತ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಪ್ರೆಸಿಡೆಂಟ್ ಇನ್ ಒನ್. ಸರಿನಾ? ಸೊ ದ್ಯಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯು ಎಸ್ ಎಲೆಕ್ಷನ್ ಸಿಸ್ಟಮ್. ಸೊ ಕಾಂಪ್ಲಿಕೇಟೆಡ್ ಆಗಿದ್ರು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯು ಪಿ ಎಸ್ ಸಿ ಲೈಕ್ ಆಸ್ ಎನ್ ಯು ಪಿ ಎಸ್ ಸಿ ಆಸ್ಪಿರೆಂಟ್ ಯು ಶುಡ್ ಬಿ ನೋಯಿಂಗ್ ದೀಸ್ ಕೈಂಡ್ ಆಫ್ ಎಲೆಕ್ಟ್ರಲ್ ಸಿಸ್ಟಮ್ ಆಫ್ ಡಿಫ್ರೆಂಟ್ ಕಂಟ್ರೀಸ್. ಓಕೆ, ಸಿಲೆಬಸ್ಸಲ್ಲಿ ಕೂಡ ಮೆನ್ಷನ್ ಆಗಿದೆ, ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬೇರೆ ಟಾಪಿಕ್ನ ಡಿಸ್ಕಸ್ ಮಾಡೋಕ್ಕಿತ್ತಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇದೇ ರೀತಿ ಕಂಟಿನ್ಯೂ ಮಾಡೋಕ್ಕಂತಂದರೆ ನಿಮ್ಮ ಸಪೋರ್ಟ್ ಬೇಕಾಗುತ್ತೆ, ಅದಕ್ಕೋಸ್ಕರ ಕಮೆಂಟ್ ಮಾಡ್ತಾಯಿರಿ, ಸಜೆಸ್ಟ್ ಕೂಡ ಮಾಡ್ತಾಯಿರಿ. ಇದನ್ನ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.